ರಾಮಣ್ಣವ್ರ ರೀ ರಾಮಣ್ಣವ್ರ ರಾಮಣ್ಣವ್ರ ಇದೇನು ಶ್ರೀಮಂತರೇ, ಈ ಬಡವರ ಮನೆಗೆ ಅಪರೂಪಕ್ಕಾಗಿ ಅತಿಥಿಯಾಗಿ ಬಂದಿರಲ್ಲ. ಬನ್ನಿ ಕುಳಿತುಕೊಳ್ಳಿ. ರಾಮಣ್ಣವ್ರ ಈ ಸಾವುಕಾರು ನಿಮ್ಮ ಕೂಡ ಬಿಗ್ತಾನ ಮಾಡಕ್ ಬಂದಿದ್ದಾರ್ರಿ. ಇದೇನು ಶ್ರೀಮಂತರೇ, ಭೂಮಿ ಆಕಾಶದ ಕೂಡ ಸಂಬಂಧ ಬೆಳೆಸುವುದುಂಟು. ನೀವು ಆಕಾಶ, ನಾನು ಭೂಮಿ, ಇಬ್ಬರಲ್ಲಿ ಅಜಗಜಾಂತರ ಅಂತರವಿದೆ. ಸೂರ್ಯನಿಗೆ ವನ್ಯವುಳ ಸರಿಸಾಟಿಯಾಗಿ ನಿಲ್ಲಬಹುದು. ಅಂದಾಗ ಭೂಮಿಯಿಂದ ಆಕಾಶಕ್ಕೆ ಏಣಿ ಹಾಕುವ ಸಾಹಸ ತಿಳಿಬೇಡಿ. ಇದು ನಿಮ್ಮ ಮನದ ಹುಚ್ಚು ಕಲ್ಪನೆ. ನೋಡು ರಾಮು, ಜಗಜ್ಯೋತಿ ಬಸವೇಶ್ವರ ವಚನದಂತೆ ನೀನೊಲಿದರೆ ವಿಶ್ವೆಲ್ಲ ಅಮೃತವಾಗುವುದಯ್ಯ. ನೀನೊಲಿದರೆ ಸಕಲ ಪದಾರ್ಥ ಇದರಲ್ಲಿ ಆ ಕೂಡಲ ಸಂಗಮ ದೈವನ ಕರುಣಿಯಲ್ಲಿ ಬಡವ ಬಲ್ಯಂದರೆಂಬ ತಾರತಮ್ಯವಲ್ಲ ಉಲ್ಲಮಾನವ ಬಂದಿದ್ದು. ಅದರಂತೆ ಅವರವರ ಕರ್ಮನುಸಾರ ಈ ಕರ್ಮಕಾಂಡದಲ್ಲಿ ಈಜಬೇಕು, ಈಜಿ ಜಯಿಸಬೇಕು. ಹೌದಣ್ಣ, ಈ ಭವಸಾಗರದಲ್ಲಿ ಈಜಬೇಕಾದ್ರೆ ಎಂಥ ಕಷ್ಟಗಳು ಬಂದರೂ ಎದೆಗುಂದದೆ ಮುನ್ನುಗ್ಗಿದರೆ ಜೀವನದ ಅಂತಿಮ ಗುರಿ ಮುಟ್ಟಲು ಸಾಧ್ಯ. ನೋಡು ರಮಣರೇ, ನಿಮ್ಮ ತಮ್ಮ ಲಕ್ಷ್ಮಣ ನನ್ನ ಆತ್ಮೀಯ ಸ್ನೇಹಿತ. ಈ ನಿಜವಾದ ಗೆಳೆತನ ಬಹು ನಿಧಾನವಾಗಿ ನಿಲ್ಲುವ ಗಿಡವಿದು. ನನ್ನ ಮುಂದೆ ಲಕ್ಷ್ಮಣ ತನ್ನ ಕಷ್ಟ ಸುಖಗಳನ್ನು ಹೇಳಿಕೊಂಡ. ಅದಕ್ಕಾಗಿ ನಾನೊಬ್ಬ ಶ್ರೀಮಂತ ಸ್ನೇಹಿತನಾಗಿ ಬಡತನದ ಕಷ್ಟವನ್ನು ಸ್ವಲ್ಪ ನಿವಾರಿಸಬೇಕೆಂಬ ಉದ್ದೇಶದಿಂದ ನಿಮ್ಮ ತಂಗಿಯನ್ನು ನಾನು ಮದುವೆ ಆಗಬೇಕೆಂಬ ಹಂಬಲದಿಂದ ಬೀಗರಾಗಲು ಬಂದಿದ್ದೇವೆ. ಇದಕ್ಕೆ ನಿಮ್ಮ ಉತ್ತರವೇನು? ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವಷ್ಟು ಜಾಣ ನಾನಲ್ಲ. ಪ್ರಶ್ನೆಗೆ ತಕ್ಕಂತೆ ಉತ್ತರ ನಿಮ್ಮಲ್ಲಿರುವಾಗ ನಾನೇನು ಹೇಳಲಿ? ಹೆಣ್ಣು, ನೀವು ಒಟ್ಟಿನಲ್ಲಿ ಈ ಬಡವನ ಬಾಗಿಲಿಗೆ ಬಂದದ್ದು ನನ್ನ ತಂಗಿಯ ಪುಣ್ಯದ ಬಾಗಿಲು ತೆರೆದಂತೆ. ಶ್ರೀಮಂತರೇ, ನಿಮ್ಮಂತ ಸಹೃದಯ ಕರುಣಾಮೂರ್ತಿಗಳಿರುವುದು ಅಪರೂಪ. ನಿಮ್ಮ ಈ ನಿರ್ಧಾರಕ್ಕೆ ನನ್ನ ತಂಗಿಯನ್ನು ಧಾರಾಳವಾಗಿ ದಾರಿ ಎರೆದು ಕೊಡುತ್ತೇನೆ. ವರದಕ್ಷಿಣೆ ಎಂಬ ಕೀಟ ಹೆಣ್ಣು ಜಾತಿಯನ್ನು ಕೊರೆಯುವ ಕರಗಸ ಇದ್ದ ಹಾಗೆ. ಇದರಲ್ಲಿ ಸಿಕ್ಕ ಎಷ್ಟೋ ಬಡ ಕುಟುಂಬಗಳು ಬೀದಿಯ ಪಾಲಾಗಿವೆ. ಈ ನಿಮ್ಮ ಅಚಲ ನಿರ್ಧಾರಕ್ಕೆ ಈ ನಿರ್ಗತಿಕನ ಬಾಳಿನಲ್ಲಿ ಭಾಗ್ಯೋದಯದ ದೀಪ ಹಚ್ಚಿದಂತಾಯ್ತು. ಹೌದ್ರಿ ರಾಮಣ್ಣವ್ರ, ನಿಮ್ಮ ರೊಟ್ಟಿ ಜಾರಿ ತುಪ್ಪನಾಗ ಬಿದ್ದಂಗ ಆತ್ ನೋಡ್ರಿ. ನಿಮಗ ಇದ್ದಂತ ದರಿದ್ರ ಎಲ್ಲ ಹೋಳಾಗಿ ಎಲ್ಲ ನಿಮ್ಮ ಬಾಳು ಚಂದ ಆಯ್ತು ನೋಡ್ರಿ. ಮೊದಲು ಅವ್ರನ್ನ ಕರೀರಿ. ತಂಗಿ ಸವಿತಾ, ತಂಗಿ ಸವಿತಾ, ಬಾರಮ್ಮ ಹೊರಗೆ. ತಂಗಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡಮ್ಮ. ಅವರ ಇವರು ಸಾವುಕಾರ ಅಲ್ರಿ, ನಿಮ್ ಕೂಡ ಬೀಗ್ತಾನ ಮಾಡಕ್ ಬಂದಾರ್ರಿ. ಈ ಸುರೇಶಪ್ಪನವರ ಹೆಂಡತಿಯಾಗಿ ನೀವು ಇವ್ರ ಮನೆಗೆ ಹೋಗ್ತಿದ್ದೀರಿ. ದೊಡ್ಡವರೇ, ಇದು ತೆಗೆದುಕೊಳ್ಳಿ ಫಳ ಪದಾರ್ಥವನ್ನು ಚಿಕ್ಕಮ್ಮವರು ಉಡಿಯಲ್ಲಿ ತುಂಬಿರಿ.
ತಂಗಿ, ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಮ್ಮ. ದೊಡ್ಡವರೇ, ನೀವು ಕಾಪಿ ಮಾಡ್ರಿ, ನಡ್ರಿ, ಬೇಗನೆ ನಾನು ತಂದು ಕೊಡ್ತೀನಿ. ಅಣ್ಣ, ನಾನು ಪುಣ್ಯ ಮಾಡಿ ನಿಮ್ಮ ತಂಗಿಯಾಗಿ ಹುಟ್ಟಿದ್ದಕ್ಕೆ ನಾನು 7 ಜನ್ಮದ ಪುಣ್ಯಕ ಮಾಡಿದ್ದೇನೆ ಅಂತ. ಅಷ್ಟೇ ಅಲ್ಲ, ಈ ಇಂಥ ದೊಡ್ಡ ಶ್ರೀಮಂತರು, ಧರ್ಮದ ಗುಣದವರು ಇವರು. ಅಷ್ಟೇ ಅಲ್ಲ, ಇನ್ನು ಇವರ ಸತಿಯಾಗಿ ನಾನು ಇವರ ಮನೆ ತುಂಬಬೇಕಾದ್ರೆ ನಾನು 7 ಜನ್ಮ ಪುಣ್ಯ ಮಾಡಿ ಬಂದಿದ್ದೇನೆ. 7 ಜನ್ಮ ಪುಣ್ಯ ಮಾಡಿ ಬಂದಿದ್ದೇನೆ. ತಂಗಿ, ನೀನು ನನಗೆ ತಂಗಿಯಾಗಿ ಹುಟ್ಟಿದಕ್ಕೂ ಸಾರ್ಥಕವಾಯ್ತಮ್ಮ, ಸಾರ್ಥಕವಾಯ್ತು. ನೀನು ನಿಜವಾಗಲು ದೇವರ ಕೊಟ್ಟ ತಂಗಿಯಮ್ಮ, ದೇವರ ಕೊಟ್ಟ ತಂಗಿ. ಹಾ ತಂಗಿ, ಬೇಗನೆ ಕಾಪಿ ಮಾಡಿಕೊಂಡು ಬಾರಮ್ಮ. ಬೇಗನೆ ನಡ್ರಿ ಅಮ್ಮವ್ರೆ. ನೋಡು ರಾಮು, ಈ ರಂಗಪ್ಪ ನಮ್ಮ ಮನೆತನ ಹೊರಗಿನ ಜನರ ಕಣ್ಣಿಗೆ ಕೆಲಸದ ಆಳನಂತ ಕಂಡರು. ಆದರೆ ನನಗೆ ಒಬ್ಬ ತಮ್ಮನ ಸರಿ, ಅವನು ಕೂಡ ನಮ್ಮನ್ನು ಸೋದರೆಂದು ಭಾವಿಸಿದ್ದಾನೆ. ಶ್ರೀಮಂತರಿಗೋಸ್ಕರ ಕಾಪಿ ಮಾಡಿ ಒಳಗಡೆ ಇಟ್ಟಿದ್ದೀನಿ. ಅವರನ್ನು ಅವ್ರ ಜೊತೆಯಲ್ಲಿ ಕರೆದುಕೊಂಡು ಬಾ ಅಣ್ಣ, ಕಾಪಿ ಕುಡಿವಿ ಅಂತೆ. ಚಾ ಕಾಫಿಯನ್ನು ಎಲ್ಲ ಕುಡಿದಾಯ್ತು. ಇನ್ನು ಬರ್ತೀವ್ರಿ ಬೀಗ್ರಿ. ರೀ ರಾಮಣ್ಣವ್ರೆ, ರಾಮಣ್ಣವ್ರೆ, ಹೋಗಿ ಬರ್ತಾವ್ರಿ. ಹೋಗಿ ಬನ್ನಿ. ನಮಸ್ಕಾರ. ತಂಗಿ ಸವಿತಾ, ಬಾರಮ್ಮ ಹೊರಗೆ. ಬಂದೆ ಅಣ್ಣ. ಅಣ್ಣ, 1 ನಿಮಿಷ ಇರು, ಈಗಲೇ ಎಲ್ಲ ರೆಡಿ ಮಾಡಿ ತೊಂಬರ್ತಾ ಇದ್ದೀನಿ. 1 ನಿಮಿಷ ಇರೋಣ. ಇದೇನು ತಂಗಿ, ಆರತಿ ತಾಟು ಹಿಡಿದುಕೊಂಡು ಬಂದೆಯಲ್ಲ? ಅಣ್ಣ, ಇಂದು ರಕ್ಷಾಬಂಧನ ಹಬ್ಬದ ದಿನ. ಯಾಕೆ ಈ ಹಬ್ಬವನ್ನು ಮರೆತು ಬಿಟ್ಟಿದ್ದೀಯಾ ನೀನು? ಅಣ್ಣ, ನೀನ್ ಮರ್ತರು ಈ ನಿನ್ನ ತಂಗಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನನ್ನ ಚಿಕ್ಕ ಅಣ್ಣ ಬರ್ಲಿ, ಬಂದ ತಕ್ಷಣ ಇಬ್ಬರಿಗೆ ರಾಕು ಕಟ್ಟುತ್ತೀನಿ. ಈ ಹಬ್ಬವನ್ನು ಖುಷಿ ಖುಷಿಯಾಗಿ ಮಾಡೋಣ. ಇಲ್ಲಮ್ಮ, ನಾನು ಮರೆತಿಲ್ಲ. ನಿನ್ನನ್ನು ನೋಡಲು ಬಂದ ಬೀಗರ ಗಡಿಬಿಡಿಯಲ್ಲಿ ಮರ್ತೇ ಬಿಟ್ಟಿದ್ದೆ. ಇರ್ಲಮ್ಮ,
ಸ್ತ್ರೀಯರ ಆತ್ಮ ಸಂರಕ್ಷಣೆ ಈ ಸಾಧನ ಎಂದು ಪ್ರಚಲಿತದಲ್ಲಿದೆ. ಸ್ತ್ರೀ ಕುಲವನ್ನು ಹಿಂದೂ ಸಂಪ್ರದಾಯದಲ್ಲಿ ದೇವತೆ ಎಂದು ತಾಯಿ ಸ್ಥಾನ ಕೊಟ್ಟಿದ್ದಾರೆ. ತಾಯಿ ರೂಪದ ಈ ಸ್ತ್ರೀಯರ ಮೇಲೆ ಕಾಮ ಪ್ರೀತಿ ತುಂಬಿದ ಕಾಮಂದರು ಅತ್ಯಾಚಾರವಸಿಗುತ್ತ ನಡೆಯುತ್ತಾರೆ. ಅದರಂತೆ ಈ ವಿರೋಧಿ ಪರಪುರುಷನಿಗೆ ರಾಖಿಯನ್ನು ಕಟ್ಟಿ ಪ್ರಾಣ ರಕ್ಷಣೆ ಶೀಲದ ರಕ್ಷಣೆ ಎಂದು ಮಾಡಿಕೊಂಡು ಅತ್ಯಾಚಾರವನ್ನು ತಡೆದು ಹಾಕಿ ರಕ್ಷಾಬಂಧನ ಎಂಬ ಈ ಶುಭ ದಿನ ಹಿಂದಿನಿಂದಲೂ ಇಂದಿನವರೆಗೂ ನಡೆದು ಬಂದ ಪದ್ಧತಿಯಮ್ಮ, ನಡೆದು ಬಂದ ಪದ್ಧತಿ. ಹೌದು ಅಣ್ಣ, ಈ ನಮ್ಮ ಸಂಪ್ರದಾಯವನ್ನು ಎಂದೆಂದಿಗೂ ಮರೆಯಬಾರದು. ಇದನ್ನು ಇನ್ನು ಇಷ್ಟೊತ್ತಾದ್ರೂ ನನ್ನ ಚಿಕ್ಕಣ್ಣ ಯಾಕೆ ಬರಲಿಲ್ಲ ಅಂತ ನೆನೆಸುವಷ್ಟರಲ್ಲಿ ನಾನು ಬಂದೇ ಬಿಟ್ಟ. ಅಣ್ಣ ತಂಗಿ, ನೀವು ರಕ್ಷಾಬಂಧನ ದಿನದಂದು ಯಾವುದೋ ಗಾಢವಾದ ವಿಚಾರದಲ್ಲಿ ಮಗ್ನಾಗಿರುವಂತೆ ಅಣ್ಣ, ಕಾಣುತ್ತಿದೆ. ಬಾ ಅಣ್ಣ, ನಾನು ಕೂಡ ನಿನ್ ದಾರಿಯನ್ನೇ ಕಾಯ್ತಾ ಇದ್ದೆ. ಯಾಕೆ ಗೊತ್ತಾ, ಇಂದು ರಕ್ಷಾಬಂಧನ ಹಬ್ಬ. ಬನ್ನಿ ಇಬ್ರು ಕುಳಿತುಕೊಳ್ಳಿ, ಇಬ್ರು ಕೈಗೆ ರಾಖಿ ಕಟ್ಟುವೆ ನಾನಿಂದು. ಆಗಲಿ ತಂಗಿ. ಬಾ ಅಣ್ಣ. ತಂಗಿ, ಈ ರಕ್ಷಾಬಂಧನ ಫಲವಾಗಿ ನಿನಗೆ ಯಾವುದೇ ವಸ್ತುವನ್ನು ತಂದು ಕೊಡದ ನಾಮರ್ದನನ್ನಾಗಿ ಮಾಡಿದನಲ್ಲಮ್ಮ. ತಂಗಿ, ನಸು ನಗುತ್ತಾ ಗೃಹಲಕ್ಷ್ಮಿಯಾಗಿ ಕಂಗೊಳಿಸುವ ನಿನಗೆ ಯಾವುದೇ ಕಾಣಿಕೆಯನ್ನು ತಂದು ಕೊಡದ ನಾಮರ್ದನಾದೆಯಮ್ಮ, ನಾಮರ್ದನಾದೆ. ಪ್ರತಿಯೊಬ್ಬ ಅಣ್ಣಂದಿರು ರಕ್ಷಾಬಂಧನ ದಿವಸ ತಮ್ಮ ಸಹೋದರಿಗೆ ಯಾವುದಾದರೂ ಒಂದು ವಸ್ತುವನ್ನು ತಂದು ಕೊಡುವುದು ಸಂಪ್ರದಾಯ. ತಂಗಿ, ಇಂದು ನನ್ನಲ್ಲಿ ಏನಿದೆ ಅಮ್ಮ ನಿನಗೆ ಕೊಡುವುದು ವಿಶೇಷ ಕಾಣಿಕೆ. ಅಣ್ಣ, ಅದಕ್ಕೆ ನೀನೇಕೆ ಚಿಂತೆ ಮಾಡುವೆ? ಕೊಡವ ದೇವರು ಬಡವನ. ತಂಗಿ,
ತೆಗೆದುಕೊಳ್ಳಮ್ಮ ಈ ಸೀರೆಯನ್ನು. ಇದು ತವರು ಬಳಿಯ ಅಲ್ಪ ಕಾಣಿಕೆಯನ್ನು. ಲಕ್ಷ್ಮಣ, ಮನೆಯ ಹಿರಿತನದ ಜವಾಬ್ದಾರಿ ಹೊತ್ತ ನಾನೇ ಸಮರ್ಥನಿರುವಾಗ ನೀನು ಎಲ್ಲಿಂದ ಈ ತಂದೆ ಈ ಸೀರೆಯನ್ನು ಮತ್ತೆ ಏನಾದರೂ ಕಳ್ಳತನ ಮಾಡಿ ತಂದಿರುವ್ಯಾ? ಅಣ್ಣ, ಇದು ಏನು ಹೇಳುತ್ತಿರುವೆ? ಕಳ್ಳತನ ಮಾಡೋ ದೀನಮನ ನಂದಲ್ಲ ಅಣ್ಣ. ನಿನ್ನಂತೆ ನಾನು ದೇಹ ದಂಡಿಸಿ ಬಾಜಾರದಲ್ಲಿ ನಿನ್ನೆ ತಿಳಿಯದ ಹಾಗೆ ಹಮಾಲಿ ಮಾಡಿ ಹಣವನ್ನು ಸಂಗ್ರಹಿಸಿ ಸೀರೆ ತಂದೆ. ನಾನು ಮಾಡುವ ಕಾಯಕ ತಪ್ಪೇ? ತಪ್ಪಲ್ಲ ತಮ್ಮ, ತಪ್ಪಲ್ಲ. BA ಪದವೀಧರನಾಗಿ ನೌಕರಿ ಸಿಗದೆ ಹಮಾಲಿ ಮಾಡುವ ಕಾರ್ಯದಲ್ಲಿ ನಿರತನಾಗುವಂತೆ ಮಾಡಿದೆನಲ್ಲ, ನನ್ನದು ತಪ್ಪು ತಮ್ಮ. ತಮ್ಮ, ವಿದ್ಯೆ ಕಲಿತ ನಿನಗೆ ನೌಕರಿ ಕೊಡಿಸದ ನಿರ್ಗತಿಕನಾಗಿರುವೆ ತಮ್ಮ, ನಿರ್ಗತಿಕನಾಗಿರುವೆ ತಮ್ಮ. ಪೆನ್ನು ಹಿಡಿಯುವ ಕೈಯಲ್ಲಿ ಹಮಾಲಿ ಮಾಡಿದೀಯ ತಮ್ಮ, ಹಮಾಲಿ. ಅಣ್ಣ, ಈ ನಿನ್ನ ತಂಗಿಯ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸವನ್ನು ಕಂಡು ಕೂಲೆ ಕೆಲಸ ಮಾಡಿ ಹಮಾಲಿಯನ್ನು ಮಾಡಿ ಈ ನಿನ್ನ ತಂಗಿಗೆ ಸೀರೆಯನ್ನು ತೆಗೆದುಕೊಂಡು ಬಂದಿದ್ದೀನಲ್ಲ ಅಣ್ಣ. ಅಷ್ಟಕ್ಕೆ ಕಷ್ಟವನ್ನು ಪಡೆಯೋದಕ್ಕೆ ಹೋಗಿದ್ದೆ ಈ ನಿನ್ನ ತಂಗಿಗೆ. ಅಣ್ಣ, ಈ ಸೀರೆ ಕೊಟ್ರೆ ಸೀರೆ 1 ವರ್ಷದಲ್ಲಿ ಹರಿದು ಹೋಗ್ತಾ ಇದೆ. ಆದ್ರೆ ನಮ್ಮಿಬ್ಬರ ಪ್ರೀತಿಯ ಸಂಬಂಧ ನಮ್ಮ ಜನ್ಮ ಇರುವವರೆಗೆ ಅಣ್ಣ, ಇದು ಜನ್ಮ ಇರುವವರೆಗೆ ಅಣ್ಣ. ಈ ನಿಮ್ಮಿಬ್ಬರ ಪ್ರೀತಿಯನ್ನು ನಾನು ಯಾವ ಜನ್ಮಕ್ಕೂ ಮರೆಯುವುದಿಲ್ಲ. ಇದು ಏನು ಮಾತನಾಡುತ್ತೀರಿ ಅಮ್ಮ ನೀನು? ಇದೇನು ಮಾತನಾಡುತ್ತೀರಿ? ನನ್ನ ರಕ್ತದ ಪ್ರತಿಯೊಂದು ಕಣಕಣದಲ್ಲಿ ನೀನೇ ತುಂಬಿರುವಿ ತಂಗಿ, ನೀನೇ ತಂಗಿ. ಇಷ್ಟು ಮಾತ್ರ ನಿಜ ತಂಗಿ, ಇಷ್ಟು ಮಾತ್ರ ನಿಜ. ಭೂಮಿ ಆಕಾಶ ಒಂದಾನೊಂದು ದಿನ ಸೃಷ್ಟಿಯ ನಿಯಮ ಬದಲಾಯಿಸಿ ಸಂಧಿಸಬಹುದು, ಕಾಲಗತಿಸಿ ಜಗತ್ತು ಪ್ರಳಯವಾಗಬಹುದು. ಆದರೆ ನಮ್ಮ ಸ್ಮೃತಿ ಪಟಲದಲ್ಲಿ ನಿನ್ನನ್ನು ಮರೆತು ಎಂತ ಕಷ್ಟ ಕಾಲಕ್ಕೂ ಮರೆಯಲಾರೆವು ತಂಗಿ, ಮರೆಯಲಾರೆವು. ತಂಗಿ, ಈ ರಕ್ಷಾ ಬಂಧನ ದಿನದಂದು ನಮ್ಮನ್ನು ಸಂತೋಷಗೊಳಿಸಲು ಒಂದು ಹಾಡೋನಾದರೂ ಹಾಡಮ್ಮ. ಆಯ್ತು ಅಣ್ಣ. ಬಾಳಲಿಗೆ ಆನಂದ ತುಂಬಿರಲೆಂದು ಸಿಂಗಾರವಿಲ್ಲ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾಯಿ ದಿನ, ಹಾರೈಸುವೆ ನಾಯಿ ದಿನ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಸಿಂಗಾರವಿಲ್ಲ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾಯಿ ದಿನ, ಹಾರೈಸುವೆ ನಾಯಿ ದಿನ. Thank you.
ಮತ್ತೆ ಕೆತ್ತನ ಬನ್ನಿ, ಇದೇ ಸಂತೋಷದಲ್ಲಿ ನಿಮ್ಗೋಸ್ಕರ ಸ್ವೀಟ್ ಮಾಡಿಟ್ಟಿದ್ದೀನಿ. ಹೊಟ್ಟೆ ತುಂಬಾ ಊಟ ಮಾಡಿದ್ರಂತೆ. ಚಿಕನ ಬಾಣ ಒಳಗೆ